ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸೋಮವಾರ ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ನಾನು ಮತ್ತು ಶಶು ಇಬ್ಬರೂ ಕೂಡ ಉಷಾಕ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೆನ್ನೆನೇ ಹೋಗಬೇಕಾಗಿತ್ತು, ಬಟ್ ನೆನ್ನೆ ನನಗಂತೂ ತುಂಬ ಸುಸ್ತಾಗ್ತಾಯಿತ್ತು, ಹಾಗಾಗಿ ನೆನ್ನೆ ಹೋಗೋದಕ್ಕಾಗಲಿಲ್ಲ. ಇವತ್ತು 3:30ಇಂದ ಪ್ಲ್ಯಾನ್ ಮಾಡ್ಕೊಂಡು ಫೈನಲಿ ಇವಾಗ ಟೈಮ್ 6 ಗಂಟೆ ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ಹಾಗೆ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇರುತ್ತೆ ಬ್ಲಾಗ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು, ಅಪ್ಪು, ಆಮೇಲೆ ಶಶು 3 ಜನ ಕೂಡ ಹೋಗ್ತಾ ಇರೋದು. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಡ್ರೆಸ್ನ ವೇರ್ ಮಾಡಿದ್ದೀನಿ. ಇದು ಆ್ಯಕ್ಚುಲಾಗಿ ಮ್ಯಾಕ್ಸಿ ಡ್ರೆಸ್ಸು. ನಂಗೆ ತುಂಬ ಇಷ್ಟ ಆಯಿತು ಈ ಒಂದು ಕಲರ್. ಇದನ್ನು ನಾನು ಮೀಶೋನಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಸ್ಲೀವ್ ಬಂದ್ಬಿಟ್ಟು 3/4 ಸ್ಲೀವ್ ಬರುತ್ತೆ. ಹಾಗೆಯೇ ಇಲ್ಲಿ ಎಲಾಸ್ಟಿಕ್ ಬರುತ್ತೆ ಈ ರೀತಿಯಾಗಿ. ಮತ್ತು ಇಲ್ಲಿ ಕೂಡ ಅಷ್ಟೇ ಎಲಾಸ್ಟಿಕ್ ಬರುತ್ತೆ. ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನೇ ವೇರ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನನಗೆ ಮೇಯ್ನಾಗಿ ಏನು ಗೊತ್ತಾ, ಶಕೆ ಇವಾಗ ಆಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ನನಗೆ ಕಂಫರ್ಟಬಲ್ ಆಗಿ ಆಗಿರುತ್ತೆ ಆ ಥರ ಡ್ರೆಸ್ನ ವೇರ್ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಸೊ ಬನ್ನಿ ಇವಾಗ ಹೋಗೋಣ. ಬರಪ್ಪ ತಂದೆ ಪರಮಾತ್ಮ, ನೆನ್ನೆಯಿಂದ ಕಾಯ್ತಾ ಇದೆಯಲ್ಲ, ಹೋಗೋಣ. ಸರಿ, ಬಾಯ್. ಅನ್ನ ಮಾಡ್ಕೊತೀನೋ, ಅನ್ನ ಇರಬೇಕು, ಅದೇ ಆಗುತ್ತೇನೋ. ಕ್ಲೋಸ್ ಮಾಡಿ. ಶಶು ಹೆಲ್ಮೆಟ್ ಹಾಕ್ಕೊಂಡೋಗ್ಬಾ. ಶಶು ಹೆಲ್ಮೆಟ್. ನಮ್ಮ ಶಶು ಒಂದೊಂದು ದಿನ ಒಬ್ಬೊಬ್ರು ಮನೇನ ಲಿಸ್ಟ್ ಮಾಡ್ಕೊಂಬಿಟ್ಟವನೆ ಅಲ್ವೇನಾ? ಹಾಂ, ನಿನ್ನೆ ನಮ್ಮ ಮಮ್ಮಿ ಮನೆಗೆ ಹೋಗ್ಬಿಟ್ಟು ಬಂದ. ಇವತ್ತು ಅಲ್ಲಿ ನಮ್ಮ ಶಿವಮಮ್ಮ ಮನೆಗೆ, ನಾಳೆ ಇಲ್ಲಿ ನಮ್ಮ ತಾತನ ಮನೆಗೆ. ಸೊ ಈ ರೀತಿ ಅವನೇ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಡೆ ಲಿಸ್ಟ್ ಮಾಡ್ಕೊಂಬಿಡೋಣ ಅಂತ. ಇವಾಗ ಅಪ್ಪನ ಅಪ್ಪಾಜಿ ಮನೇಲಿ ಬಿಟ್ಬಿಟ್ಟು ನಾನು ನೀನು ಶಿಶಿರ್ ಮನೆಗೆ ಹೋಗೋಣ. ಶಿಶಿರ್ ಏನೇ ಅಷ್ಟೇ, ಇವಾಗ ಹಂಗೆ ಹೋಗ್ತಾ ಇರೋದು. ಹೋಗಿ ನೀನು ಸ್ಪೆಕ್ಸ್ ಎತ್ಕೊಂಬೋಗು ಮೇಲ್ಗಡೆ. ಹಾಂ, ಅಪ್ಪುದು ಆ ಬಾಟ್ಲ್ ಎತ್ಕೊಂಬಂದು ನೋಡು, ಅಲ್ಲಿ ಬಿಟ್ಟವನೇ ಆ ಮೆಟ್ಲ ಹತ್ರ. ಅಯ್ಯೋ, ಅಲ್ಲಿ ಬಾಲ್ಕನಿಲಿ ಇಲ್ವಾ ಮನೆ? ಬಾ ಹೋಗ್ಲಿ. ಆಯ್ತು ಬಾ, ಸರಿ ಬಾ ಹೋಗ್ಲಿ. ಹೊರಡ್ತಾ ಇದ್ದೀನಿ, ಹೋಗ್ಬಿಟ್ಟು ಬರ್ತೀವಿ. ಯಾರೋ ಬಾಡಿಗೆ ಮನೆ ನೆನೆಸಿರ್ತಾರೆ ಅಂತ. ಪಪ್ಪ ಕೇಳ್ತು ಅಂತ ಫೋನ್ ಮಾಡಿದ್ವಿ. ಈಗ ಕೆಳಗಡೆನೇ ಇದ್ವಿ ನಾವು. ಇಲ್ಲ, ಪೂಜೆ ಮಾಡ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ಲೇಟ್ ಆಯ್ತು ಎಲ್ಲ. ಉಷಾಕ ಇವರೆಲ್ಲ ಇದ್ದಾಗ ದೇವ್ರ ಪಿಕ್ಚರ್ ತೋರಿಸಿ ಬೆಳಗ್ಗೆ ಸೀರೀಸ್ ಹಾಕಿದ್ದೆ. ತೆಗಿಯೋ ಫಸ್ಟ್ ನೀನು ಅದನ್ನ ಅಂತಂದ್ರೆ ರಾತ್ರಿ ನಿದ್ದೆನೇ ಬಂದಿಲ್ಲ ಅಕ್ಕ ನನಗೆ. ಜೀವನ್ ಬಂದು ಮಲ್ಕೊಳ್ಳೋರು ಆವಾಗ ಸರಿ ಅಂದ್ಬಿಟ್ಟು ಮಲ್ಕೊಂಡೆ. ಅದು ಫುಲ್ ಹತ್ರಕ್ಕೆ ಬಂದ್ಬಿಟ್ಟು ಬೆಡ್ಶೀಟ್ ಹೊಚ್ಕೊ. ಶಕೆಲ್ ಬೆಡ್ಶೀಟ್ ಬೇರೆ ಹೊಚ್ಕೊತ ಇದೆಯಲ್ಲ, ಹಿಂಗೆ ಯಾಕೆ ಬೆಡ್ಶೀಟ್ ನನಗೆ ನನ್ನ ಮೈ ಮೇಲೆ ಇರ್ತದೆ, ನಿಂದೇನೋ ಅಂದೆ. ಆಮೇಲೆ ಸುಮ್ಮನೆ ಮಲಿಕೊಂಡು ನನಗೆ ಅದೇ ಮಕ್ಕಳ ಮೇಲೆ ಬಂದಂಗೆ ಆಯ್ತದೆ. ಅಮ್ಮ ನೋಡಿ ಬೆಳಗ್ಗೆನೇ ಫೋನ್ ಮಾಡ್ಬಿಟ್ಟೈತೆ 7 ಗಂಟೆಗೆ. ನನಗೆ ನಿಮ್ಮ ಅಮ್ಮ ಒಂದು ಯಾವುದೋ ಒಂದು ಹಾಕಿದ್ದು ಪಿಕ್ಚರು. ಅದೇನು ಗೊತ್ತು, ಇಬ್ರು ಹುಡುಗಿರು ಸೆಲ್ಫಿ ತೆಕ್ಕೊಳಕ್ಕೆ ಅಂತ ಹೋಗಿ ಅದೆಷ್ಟೋ 1000 ಕಿಲೋಮೀಟರ್ ಟವರ್ ಮೇಲೆ ಹೋಗ್ಬಿಟ್ಟಿರ್ತಾರೆ. ಅದು ಏನಾಗುತ್ತೆ, ಕತ್ಲೆ ಆದ್ಮೇಲೆ ಅಲ್ಲಿ ಜನಗಳು ಇರಲ್ವಲ್ಲ, ಮತ್ತೆ ಅವ್ರಿಗೆ ರಿಟರ್ನ್ ಬರಕ್ ಗೊತ್ತಾಗಲ್ಲ. ಅದು ಒಂದು ರಾತ್ರಿ ಅದ್ರಲ್ಲಿ ಕಳೀತಾರೆ. ಒಬ್ಳು ಗೊತ್ತೇ ಇರಲ್ಲ, ಇಬ್ರು ಮಾತಾಡ್ಕೊಂಡಂಗೆ ಇರ್ತಾರೆ. ಬಟ್ ಲಾಸ್ಟ್ ಅಲ್ಲೇ ಗೊತ್ತಾಗೋದು ಅವಳು ಸತ್ತೋಗಿರ್ತಾಳೆ ಅಂತ.
ಅವಳ ದೆವ್ವ ಆತ್ಮ ಜೊತೆ ಅವಳು ಮಾತಾಡ್ಕೊಂಡು ಕೂತಿರ್ತಾಳೆ ಅಲ್ಲಿ ಮೇಲ್ಗಡೆ ಅಷ್ಟು ಮೇಲೆ. ಮೊಬೈಲ್ ನೆಟ್ವರ್ಕ್ ಸಿಗಲ್ಲ, ಚಪ್ಪಲಿ ಶೂ ಒಳಗಡೆ ಮೊಬೈಲ್ ಹಾಕಿರ್ತಾರೆ, ಮೆಸೇಜ್ ಕಳಿಸ್ತಾರೆ, ಅದು ಡ್ರೋನ್ ಇರುತ್ತೆ ಅವಳ ಹತ್ರ, ಆ ಡ್ರೋನ್ನ ಕಳಿಸ್ತಾರೆ, ಆದರೆ ಚಾರ್ಜ್ ಕಮ್ಮಿ ಆಗಿಬಿಡುತ್ತೆ ರಿಟರ್ನ್ ಹೋಗುತ್ತೆ. ಎಷ್ಟು ಸರ್ಕಸ್ ಮಾಡ್ತಾರೆ ಗೊತ್ತಾ, ಅಷ್ಟು ಕಿಲೋಮೀಟ್ರು. ಮತ್ತೆ ಅಲ್ಲಿ ರಣ ಹದ್ದುಗಳು ಬೇರೆ ಅವನ್ನ ಕಚ್ಚಿ ತಿಂದು ಸಾಯ್ಸಕ್ ಬರ್ತವೆ. ಚೆನ್ನಾಗಿದೆ ಸ್ಟೋರಿ, ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಬಟ್ ಒಬ್ಬರೇ ನೋಡೋಕೆ ಸ್ವಲ್ಪ ಭಯ ಆಗುತ್ತೆ. ಅದ್ ಯಾವಾಗ ಅವಳು ದೆವ್ವ ಸತ್ತೋಗ್ಬಿಟ್ಟಿದ್ದಾಳೆ, ದೆವ್ವ ಅಂತ ಗೊತ್ತಾಗುತ್ತಲ್ಲ, ಅವಾಗ ಸ್ವಲ್ಪ ಭಯ ಅನ್ಸುತ್ತೆ. ಅದ್ಯಾವಾಗ ಗೊತ್ತಾಗುತ್ತೆ ಲಾಸ್ಟ್ ಅಲ್ಲ? ಲಾಸ್ಟ್ ಆಗೋಕ್ಕಿಂತ ಸ್ವಲ್ಪ ಮುಂಚೆ ಗೊತ್ತಾಗುತ್ತೆ ಅವ್ಳು ಸತ್ತೋಗಿದ್ದಾಳೆ. ಗೊತ್ತಾಗುತ್ತೆ ಕೆಳಗಡೆ ಹೋಗಿರ್ತಾಳ ಅವಳು, ಹೇಗೆ ಕೆಳಗಡೆ ಹಿಂಗ್ ಮೇಲೆ ಹತ್ತಿರ್ತಾರೆ ಕಡೆ. ಮೇಲ್ಗಡೆ ಹತ್ತಿದ್ರೆ ಅಲ್ಲಿ ಏನೋ ಇದಿರುತ್ತೆ, ಕಂಬ ತರ ಲೈಟ್ ಹಾಕಿರ್ತಾರೆ, ಒಂದೇ ಒಂದ್ ಲೈಟ್. ಇದು ಡ್ರೋನ್ ನ ಚಾರ್ಜರ್ನ ಚಾರ್ಜ್ ಮಾಡ್ಕೊಳಕ್ಕೆ ಅಂತ ಮೇಲೆ ಹತ್ತಿರ್ತಾಳೆ. ಅವಾಗ ಹಿಂಗೆ ಗರುಡ ಬಂದ್ಬಿಟ್ಟು ಹಿಂಗೆ ಹದ್ದು ಬಂದ್ಬಿಟ್ಟು ಹಿಂಗೆ ಹೊಡೆದಿದ ತಕ್ಷಣ ಅದೇನಂತ ರಪ್ಪ ಅಂತ ಕೆಳಗೆ ಬಿಡ್ತಾಳಲ್ಲ, ಅವಾಗ ಕೆಳಗಡೆ ಇರೋದು ಮೆತ್ತಿಬಿಟ್ಟು ಸತ್ತೋಗ್ಬಿಟ್ಟಿರ್ತಾಳ. ಅವಳು ಇದ್ದಾಳೆ ಅನ್ನೋ ಫೀಲಿಂಗ್ ಅಲ್ಲಿ ಇನ್ನೊಬ್ಳು ಏನಾಗಲ್ಲ, ನಿನ್ ಕೈಲಿ ಆಗುತ್ತೆ, ಮಾಡು 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 ಅನ್ನೋ ತರ ಮಾತಾಡ್ಕೊಂಡು ಕೂತಿರ್ತಾಳೆ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ಫ್ರೆಂಡ್ ಲಾಸ್ಟ್ ಅಲ್ಲಿ ಇನ್ನೇನ್ ಮಾಡೋದು, ಬೆಳಗ್ಗೆ ಆಗ್ಬಿಡುತ್ತೆ ಮತ್ತೆ. ಆಮೇಲೆ ಇನ್ನೇನ್ ಮಾಡೋದು, ಮಾಡೋಕ್ಕಾಗಲ್ಲ, ನಿನ್ನನ್ನೇ ಯೂಸ್ ಮಾಡ್ಕೊಳ್ತೀನಿ, ಸಾರಿ ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಅವಳು ಹೊಟ್ಟೆಗೆನೆ ಶೂನ ಮೊಬೈಲ್ನ ಕಟ್ಟಿಬಿಟ್ಟು ಶೂ ಹಾಕಿ ಅವಳನ್ನ ತಳ್ತಾಳೆ. ಅಂದ್ರೆ ಅವಳು ಏನಾಗಿದ್ದೀರಿ ಅಂತ ಯಾರು ಬಂದು ನೋಡ್ತಾರಲ್ವ ಅವನಂತ. ಚೆನ್ನಾಗಿದೆ ಪಿಕ್ಚರ್, ಅದು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಸ್ಟೋರಿ ಹೇಳೋದಕ್ಕಿಂತ ಹೆಣ ಇರುತ್ತೆ, ಅವಳು ಹೆಣ ಅವಳು ಮಾತಾಡ್ತಿರ್ತಾಳಲ್ವ, ಹಿಂಗ್ ನೋಡ್ಬಿಟ್ಟು ಹಿಂಗ್ ತಿರುಗ್ತಾಳೆ, ಹಿಂಗ್ ರಪ್ಪಂತ ಆ ಕಡೆ ಹೋಗಿರ್ತಾಳೆ, ಅವ್ರಿರಲ್ಲ ಆತರ. ಇದೆಲ್ಲ ಆಗ್ತಿದ್ಯಾ ನೋಡಿ. ಆಟ ಆಡ್ತಾ ಚೆನ್ನಾಗಿ. ಹೌದಾ, ಯಾರು ಇರ್ತಿದ್ರು ಕ್ಯಾಚ್? ತೂತಾಯ್ತು, ಬಾಲ್ ಹೊಡ್ದೋಯ್ತು. ಯಾವುದೋ ನಾವು ಕೇಳೇ ಇಲ್ಲ, ಹೊಸ ಬಿಟ್ಟು ಕೇಳಿಸ್ತೀನಿ. ಬೇಡ, ನಮ್ಗೆ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ ಈಗ. ಪಾರ್ಟಿನೇ ಇನ್ನೂ ಅರ್ಗಿಸ್ಕೊಳಕ್ ಆಯ್ತಿಲ್ಲ ನನಗೆ. ಬೇರೆ ಅದೇ ಇನ್ನು ಆ ಪಾರ್ಟಿ ಅಂತಾನೆ ಅದೇ ಆಯ್ತು ತಲೆಯಲ್ಲಿ. ಇಂಗ್ಲೀಷ್ ಕಲ್ತ್ಬಿಟ್ಟು ಹಂಗೆ ಅನ್ನೋದು, ಅದನ್ನ ಅಫಿಷಿಯಲ್ ಆಡೇ ಮಾಡ್ಬಿಟ್ಟು ಅದಕ್ಕೆ ಮೀನಿಂಗ್ ಒಬ್ರೊಬ್ರು ಒಂಥರ ಹೇಳ್ತಾರೆ. ಚೈನಾದವಳು ಇಂಗ್ಲೀಷ್ ಕಲ್ತ್ಬಿಟ್ಟು ಯಾವುದೋ ಸಾಂಗ್ ಪಾರ್ಟಿನಲ್ಲಿ ಲೋಕಲ್ ಸಾಂಗ್ ಅದು ಪಾರ್ಟಿ ಮಾಡ್ತಿದ್ದೀವಿ ಅಂತ, ಅದನ್ನ ಇವಳು ಹಂಗೆ ರಾಗವಾಗಿ ಆಡಿರೋದು ಫುಲ್ ಫೇಮಸ್ ಆಗ್ಬಿಟ್ಟೈತೆ. ಅದನ್ನ ಅಫಿಷಿಯಲ್ ಆಡೇ ಮಾಡ್ಬಿಟ್ಟಿರ್ತಾರೆ ಲೋಕಲ್. ಹಳೆ ಕಾಲದವರು ಹಾಕಿದ್ರಲ್ಲ ಹಾಡುಗಳು, ಹೆಂಗಾಯ್ತಂದ್ರೆ ಅದೇ ಕಚ್ಚಾ ಬದಾಮ್ ಆಯ್ತು ನೋಡಿ, ಹಂಗಾಯ್ತದೆ. ಹಾಂ ಕರೆಕ್ಟ್. ಒಂದು ಬಿಡ್ಸ್ಕೊಂಡಿದ್ದೀನಿ, ಎರಡು ಬಿಡಿಸ್ತೀನಿ. ಮುಗ್ಗುರೈತೆ, ಅದಕ್ಕೆ ಬಿಡಿಸ್ತಾ ಇದ್ದೀನಿ. ಸೊ ಆದಷ್ಟು ನಾನು ನಿಮ್ಮ ಜೊತೆ ರಾ ವಿಡಿಯೋನೇ ಶೇರ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಉಷಾಕ ಟೊಮೆಟೊ ಬಾತ್ ಮಾಡ್ತಾಯಿದ್ರು, ನಾನು ಹಾಗೆ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಏನು ಹೆಲ್ಪ್ ಮಾಡೋಕ್ಕಾಗತ್ತೆ ಅದನ್ನು ಮಾಡ್ತಾಯಿದ್ದೆ. ಕೊತ್ತಂಬರಿ ಸೊಪ್ಪೆಲ್ಲ ಶಿಶಿರ್ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ಬಿಡಿಸ್ಕೊಟ್ಟೆ. ಹೀಗೆ ಮಾತಾಡಿಕೊಂಡು ಟೈಮ್ ಪಾಸ್ ಆಯಿತು. ಸೊ ನೈಟ್ ಕೂಡ ಅಷ್ಟೇ 11 ಗಂಟೆವರೆಗೂ ಮಾತಾಡಿಕೊಂಡು ಮಲ್ಕೊಂಡ್ವಿ. ನೈಟ್ ಅಷ್ಟೇ ನನಗೆ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಿತ್ತು, ಇನ್ನೇನು ಮತ್ತೆ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಳ್ಳಿಲ್ಲ. ಇನ್ನು ಬೆಳಗ್ಗೆ ಉಷಾಕ ತಿಂಡಿ ಮಾಡುವಾಗ ಹೀಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಉಷಾಕ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಪೂಜೆನ ಕೂಡ ಮಾಡ್ತಾಯಿದ್ರು. ಮಧ್ಯಾಹ್ನ ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳಿದ್ರು, ಶಶು ಬಂದಿದ್ದಾನಲ್ವ, ಹಾಗಾಗಿ ಏನಾದರೂ ಸ್ವೀಟ್ ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಇವಾಗ ಪೂಜೆ ಮಾಡ್ತಾಯಿದ್ರಲ್ವ, ಆವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಬೆಳಗ್ಗೆ ಬೇಗನೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಈ ರೀತಿ ಪೂಜೆ ಮಾಡೋದು ನಿಜವಾಗ್ಲೂ ಏನೋ ಒಂಥರ ಮನೆಯಲ್ಲಿ ಪಾಸಿಟಿವ್ನೆಸ್ ಅಂತ ನನಗನ್ಸುತ್ತೆ. ನಾನು ಕೂಡ ಇದೇ ಥರನೇ ಫಾಲೋ ಮಾಡೋದು. ಅಂದರೆ ಎವ್ರಿ ಡೇ ಪೂಜೆ ಮಾಡಬೇಕು, ಬೆಳಗ್ಗೆ ಸಂಜೆ 2 ಟೈಮ್ ಕೂಡ ದೀಪ ಹಚ್ಚಿದ್ರೆ ಏನೋ ಒಂಥರ ಮನೆಯಲ್ಲಿ ಪಾಸಿಟಿವ್ನೆಸ್ ಅನ್ನೋದು ಜಾಸ್ತಿ ಇರುತ್ತೆ ಅನ್ನೋದು ನನ್ನ ಫೀಲು. ಸೊ ಅದನ್ನು ಉಷಾಕ ಕೂಡ ಅವಾಗಿಂದನೂ ಲೈಕ್ ಮದುವೆ ಮಾಡ್ಕೊಂಡು ಬಂದಾಗಿಂದನೂ ಅವ್ರು ಫಾಲೋ ಮಾಡ್ತಾಯಿದ್ದಾರೆ. ಇವಾಗಲೂ ಕೂಡ ಅದನ್ನೇ ಅವರು ಫಾಲೋ ಮಾಡೋದು. ಡೈಲಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಕೆಲಸ ಕಂಪ್ಲೀಟ್ ಅಂತ.
ಈ ಥರ. ಇನ್ನು ನಾನು ಮನೆಯಲ್ಲಿದ್ದಾಗ ಫೋನ್ ಕಾಲಲ್ಲಿ ಮಾತಾಡಿಕೊಂಡು ಇಬ್ಬರು ಕೆಲಸಗಳನ್ನ ಮಾಡ್ಕೊಳ್ತೀವಿ. ಇನ್ನು ಉಷಾ ಅಕ್ಕ ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಕೂಡ ಕೊಟ್ಟರು. ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿತ್ತು, ಕಾಳು ಗೊಜ್ಜು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ನಾನು ಮತ್ತು ಶಶು ಇವಾಗ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೊರಡಬೇಕು. ಇನ್ನು ಅಪ್ಪು ಬಂದರೆ ಬೆಳಗ್ಗೆಯಿಂದ ಬಿಲ್ಡಿಂಗ್ ಬ್ಲಾಕ್ಸ್ ಇಟ್ಕೊಂಡು ಆಟಾಡ್ತಾನೇ ಇದ್ದ, ಅವ್ನ ಪಾಡಿಗೆ ಅವನಿದ್ದ. ಸೊ ನಮಗೂ ಏನು ಅಷ್ಟು ತಲೆನೋವು ಆ ಥರದ್ದೆಲ್ಲ ಏನೂ ಇಲ್ಲ. ಅವನೊಂಥರ ಈಸಿ ಮೇಂಟೆನೆನ್ಸ್, ಎಲ್ಲಿ ಕರ್ಕೊಂಡೋದ್ರು ಆರಾಮಾಗಿ ಅಪ್ಪುನ ಯಾರು ಬೇಕಾದರೂ ನೋಡ್ಕೋಬೋದು ಆ ಥರ. ಇನ್ನು ಒಬ್ಬಟ್ಟು, ಕಾಳು ಗೊಜ್ಜು ಆಮೇಲೆ ಒಬ್ಬಟ್ಟಿನ ಸಾಂಬಾರೆಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನು ಊಟ ಮಾಡಿಕೊಂಡು ಟಿ ವಿನಲ್ಲಿ ಶಿಶಿರ್ ಯಾವುದೋ ಮೂವಿ ಹಾಕಿದ್ದ, ಅದನ್ನು ನೋಡಿಕೊಂಡು ತಿಂತಾಯಿದ್ವಿ. ಉಷಾಕ್ ಅವ್ರ ಮನೆಗೆ ಬರೋ ಪ್ಲ್ಯಾನ್ ಬಂದು ಆಲ್ಮೋಸ್ಟ್ 2 ಡೇಸಿಂದ ಅಂತಲೇ ಹೇಳ್ಬೋದು. ನನಗೆ ಶನಿವಾರನೇ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅವತ್ತಿನ ದಿನ ಆಗಲಿಲ್ಲ, ತುಂಬ ಸುಸ್ತಾಗ್ತಿತ್ತು ಅಂತ ಅಂದ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟೆ ಹೋಗ್ಬಿಟ್ಟು. ಅವತ್ತಿನ ದಿನ ಬರೋದಕ್ಕಾಗಲಿಲ್ಲ. ಇನ್ನು ಭಾನುವಾರ ಶಿವ ಮಾಮನೇ ಕರ್ಕೊಂಡು ಹೋಗ್ತೀನಿ ಬಂದು ಅಂತ ಹೇಳಿದ್ರು. ಆಮೇಲೆ ಶಶು ಇಲ್ಲ, ನಾನು ಚಿನ್ನು ಜೊತೆನೇ ಬರ್ತೀನಿ ಅಂತ ಹೇಳಿದ್ನಂತೆ. ನನಗೆ ಅದು ಕೂಡ ಗೊತ್ತಿಲ್ಲ. ಮಧ್ಯಾಹ್ನವರೆಗೂ ನೋಡಿದ್ವಿ, ವೆಯ್ಟ್ ಮಾಡಿದ್ವಿ. ಆಮೇಲೆ ಸಂಜೆ ಮೇಲೆ ಸರಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು 6:30 ಹಾಗೆ ಇಲ್ಲಿಗೆ ಬಂದಿದ್ದಾಯಿತು. ಸೊ ಇಲ್ಲಿಗೆ ಬಂದಮೇಲೆ ಅಂತೂ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಪಾಸ್ ಎಲ್ಲ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ. ಶಶುಗೆ ಸ್ವಲ್ಪ ವರ್ಕ್ ಇತ್ತು ಹಾಗಾಗಿ. ಆಮೇಲೆ ನೋಡಿದ್ರೆ ಉಷಾಕ್ಕ ಇಲ್ಲ ಒಬ್ಬಟ್ಟು ಮಾಡ್ತೀನಿ ಇರಿ ಅಂತ ಅಂದ್ಬಿಟ್ಟು ಅಂದರು. ಸರಿ ಅಂತ ಮಧ್ಯಾಹ್ನ ಊಟ ಮಾಡಿಕೊಂಡು ಆಮೇಲೆ ಹೊರಟ್ವಿ. ಅವನು ಅದೇನು ಕೆಲಸ ಇತ್ತು ಅದನ್ನೆಲ್ಲ ಫೋನ್ ಕಾಲಲ್ಲೇ ಮಾಡ್ಕೊಳ್ತಾ ಇದ್ದ. ಸೊ ಈ ರೀತಿಯಾಗಿ ಆಯಿತು. ನಿಜವಾಗ್ಲೂ ಇಲ್ಲಿ ಬಂದು ಒಂಥರ ನನಗೆ ಮೈಂಡ್ ಫ್ರೀ ಅಂತ ಅನ್ನಿಸ್ತು. ಸೊ ನಾನಂತೂ ಈ ರೀತಿ ಯಾವತ್ತೂ ಹೊರಗಡೆ ಆ ಥರದ್ದೆಲ್ಲ ಹೋಗೋದೇ ಇಲ್ಲ. ಅಪ್ಪುಗಿವಾಗ ಸ್ಕೂಲಿಗೆ ರಜಾ ಇದೆಯಲ್ವ, ಹಾಗಾಗಿ ಅವನ್ನ ಕರ್ಕೊಂಡು ಈ ಥರ ಎಲ್ಲ ಸುತ್ತಾಡೋ ಥರ ಆಯಿತು. ಇನ್ನು ಮಂತ್ರಾಲಯಕ್ಕೆ ಕೂಡ ಅಪ್ಪನ್ನ ಕರ್ಕೊಂಡು ಹೋಗ್ಬೋದಾಗಿತ್ತು ಅಂತ ಒಬ್ಬರು ಕಮೆಂಟ್ ಮಾಡಿದರು. ಬಟ್ ಅಪ್ಪನ್ನ ಕರ್ಕೊಂಡು ಹೋದರೆ ಏನು ಗೊತ್ತಾ, ಅವನು ಅಷ್ಟು ಬಿಸಿಲು ಎಲ್ಲ ತಡೆಯಲ್ಲ, ಜೊತೆಗೆ ಅವ್ನು ತುಂಬ ಸುಸ್ತಾಗ್ಬಿಡ್ತಾನೆ ಅನ್ನೋದು ನನಗೆ ಗೊತ್ತು. ಅವನ್ನ ಇಟ್ಕೊಂಡು ನನಗೂ ಕೂಡ ಅಲ್ಲೆಲ್ಲ ಅಷ್ಟು ಓಡಾಡೋ ಥರ ಇರಲಿಲ್ಲ ನಾನು, ಹಾಗಾಗಿ ಸರಿ ಅಂತ ಅವನ್ನ ಕರ್ಕೊಂಡು ಹೋಗಿರಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಜೀವನ್, ನಾನು, ಅಪ್ಪು 3 ಜನ ಕೂಡ ಹೋಗ್ಬಿಟ್ಟು ಬರ್ತೀವಿ. ನೋಡೋಣ ಹೇಗಾಗತ್ತೆ ಅಂತ ಅಂದ್ಬಿಟ್ಟು. ಇನ್ನು ಟೈಮ್ ಬೇರೆ ಆಗಿತ್ತು. ಸರಿ ನಾವು ಕೂಡ ಹೊರಡ್ತೀವಿ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಇನ್ನೇನು ಸಂಜೆ ಹಾಗೆ ಹೊರಟ್ರೆ ಮತ್ತು ಮಳೆ ಗಿಳೆ ಬಂದರೆ ಯಾಕೆ ಅಲ್ಲಿ ನಿಲ್ಲಿಸ್ಕೊಂಡೆಲ್ಲ ಗಾಡಿನ ಹೋಗಬೇಕಾಗುತ್ತೆ. ಹಾಗಾಗಿ ಒಂದು ಮಧ್ಯಾಹ್ನ ಹಾಗೇ ಹೊರಟ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಟೈಮ್ ಆಗಲೇ ಒಂದು 3:30-4 ಗಂಟೆ ಆಗಿತ್ತು ಆವಾಗ ನಾವು ಹೊರಟಿದ್ದು. ಉಷಾಕ್ಕ ಜೀವನ್ಗೆ ಅಂತ ಅಂದ್ಬಿಟ್ಟು ಒಬ್ಬಟ್ಟು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ. ಊಟ ಆದಮೇಲೂ ಕೂಡ ಅಷ್ಟೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಾವು ಮಾತಾಡೋಕೆ ಕೂತ್ಕೊಂಡ್ಬಿಟ್ರಂತೂ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಯಾವಾಗಲೂ ಹಾಗೇ ಆಗುತ್ತೆ. ಸೊ ಈಗ ಫೈನಲಿ ಒಂದು 3:30-4 ಗಂಟೆ ಹಾಗೆ ಹೊರಡ್ತಾ ಇದ್ದೀವಿ. ಮತ್ತು ಇವಾಗ ಏನು ಗೊತ್ತಾ, ಅಷ್ಟಾಗಿ ಟ್ರಾಫಿಕ್ ಕೂಡ ಇರೋದಿಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು ಅಂತ. ಸೊ ಉಷಾಕ್ ಅವ್ರ ಮನೆಗೆ ಹೋದಾಗ ಯಾವ ರೀತಿ ಇತ್ತು ಅನ್ನೋದನ್ನು ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.